ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 19ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್ ಅವಳನ್ನು ಜೋರಾಗಿ ಹಿಂದೆ ತಳ್ಳಿದ. ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಋತುನ ಬಿಟ್ಟು ನೀನೇ ಅಲ್ಲ ಇನ್ಯಾರನ್ನೂ ಪ್ರೀತಿಸೋದಿಲ್ಲ ಎಂದ. ಪ್ಲೀಸ್ ಶರದ್, ಹಾಗೆ ಹೇಳಬೇಡ. ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂದಳು ರೋಹಿಣಿ ಅಳುತ್ತಾ. ಪ್ಲೀಸ್ ರೋಹಿಣಿ, ನೀನಾಗೆ ನೀನು ನನ್ನ ಮೇಲೆ ಭಾವನೆಗಳನ್ನು ಬೆಳೆಸ್ಕೊಂಡಿದೀಯ. ಅದಕ್ಕೆ ನಾನೇನೂ ಮಾಡೋಕ್ಕೆ ಆಗಲ್ಲ. ಐ ಆಮ್ ಸಾರಿ ಎಂದ ಶರದ್ ಕಡ್ಡಿ ಮುರಿದಂತೆ. ಪ್ಲೀಸ್ ಆಕ್ಸೆಪ್ಟ್ ಮೈ ಲವ್ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ತಬ್ಬಿಕೊಂಡಳು ರೋಹಿಣಿ. ಪ್ಲೀಸ್ ರೋಹಿಣಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ದೂರ ಸರಿಸಿದ ಶರದ್. ಇಷ್ಟು ಕೇಳಿಕೊಂಡ್ರು ನಿಂಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ? ಅಂಥದ್ದು ಏನಿದೆ ಅವಳ ಹತ್ರ ನನ್ನ ಹತ್ರ ಇಲ್ಲದ್ದು? ಒಂದು ಸಲ ನನ್ನ ನೋಡು ಶರದ್, ನನಗೇನು ಕಮ್ಮಿ ಆಗಿದೆ ಅಂತ? ನನ್ನ ಹತ್ತಿರ ಹಣ, ಆಸ್ತಿ, ಅಂತಸ್ತು, ಕಾರು, ಬಂಗಲೆ ಎಲ್ಲನೂ ಇದೆ. ಆದರೆ ಅವಳ ಹತ್ರ ಏನಿದೆ? ಇದ್ಯಾವುದೂ ಇಲ್ಲ. ಅವಳೊಬ್ಳು ತಂದೆ ತಾಯಿ ಇಲ್ಲದ ಅನಾಥೆ, ಜೊತೆಗೆ ಆಸ್ತಿ ಅಂತಸ್ತು ಇಲ್ಲದ ಬೀದಿ ಭಿಕಾರಿ ಅವಳು ಅಂದಳು ರೋಹಿಣಿ. ಈ ಮಾತು ಕೇಳಿದ್ದೇ ಶರದ್ಗೆ ಕೋಪ ಬಂದು ಬೀಸಿ ಕೆನ್ನೆಗೆ ಒಂದು ಬಾರಿಸಿದ. ರೋಹಿಣಿಗೆ ತನ್ನ ತೋರು ಬೆರಳು ತೋರಿಸುತ್ತಾ, ಇನ್ನೊಂದ್ಸಲ ನನ್ನ ಋತು ಬಗ್ಗೆ ಹಗುರವಾಗಿ ಮಾತಾಡಿದರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಹುಷಾರ್ ಎಂದು ವಾರ್ನ್ ಮಾಡಿದ. ರೋಹಿಣಿ ಶರದ್ ಕೊಟ್ಟ ಏಟಿಗೆ ತಲೆ ತಿರುಗಿ ಬಿದ್ದು ಬಿಟ್ಟಳು. ಅವಳ ಕಣ್ಣುಗಳು ಕೋಪದಿಂದ ಕೆಂಪಾಗಿ ತುಂಬಿ ಕೊಳವಾಗಿದ್ದವು. ಒಂದೇ ಸಮನೆ ಏದುಸಿರು ಬಿಡುತ್ತಾ ಹೆಡೆ ತುಳಿದ ಹಾವಿನಂತೆ ಬುಸುಗುಡುತ್ತಿದ್ದಳು. ಶರದ್ ಮತ್ತೊಮ್ಮೆ ತೋರು ಬೆರಳು ತೋರಿಸಿ ವಾರ್ನ್ ಮಾಡಿ ಹಿನ್ನಡೆದ. ರೋಹಿಣಿ ಕೋಪದಿಂದ ಹಲ್ಲು ಕಡಿಯುತ್ತಾ, ನನ್ನನ್ನೇ ರಿಜೆಕ್ಟ್ ಮಾಡ್ತೀಯಾ? ಇದ್ರ ಪರಿಣಾಮ ಎಷ್ಟು ಭಯಂಕರವಾಗಿರುತ್ತೆ ಅಂತ ನಿಂಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಿಂಗೆ ಎಂಥ ಏಟ್ ಕೊಡ್ತೀನಿ ಅಂದರೆ ಜೀವನ ಪೂರ್ತಿ ನೆನಪಲ್ಲಿರಬೇಕು ಎಂದು ಅವನ ಬಗ್ಗೆ ದ್ವೇಷ ಬೆಳೆಸಿಕೊಂಡಳು. ಇನ್ನು ನೀನು ನಿನ್ನಂಥ ಬೀದಿ ಭಿಕಾರಿಗೋಸ್ಕರ ನನ್ನೇ ಪ್ರೀತಿಸಲ್ಲ ಅಂತ ಹೇಳ್ತಾನೆ. ಇದ್ರ ಪರಿಣಾಮ ನೀನು ಕೂಡ ಅನುಭವಿಸ್ಬೇಕು. ಅನುಭವಿಸೋ ಹಾಗೆ ಮಾಡೇ ಮಾಡ್ತೀನಿ ಎಂದು ಋತು ಬಗ್ಗೆ ಕೂಡ ದ್ವೇಷ ಬೆಳೆಸಿಕೊಂಡಳು. ಶರದ್ ಹೊರಬಂದು ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ನಗುತ್ತಾ ಸುಧಾಕರ್ ಇದ್ದಲ್ಲಿಗೆ ಬಂದ. ಶರದ್, ಎಷ್ಟೊತ್ತೋ ಬರೋಕ್ಕೆ? ಟೈಮ್ ಆಯಿತು, ಮನೇಲಿ ಕಾಯ್ತಿರ್ತಾರೆ ಎಂದ ಕಿರಣ್. ಒಂದು ನಿಮಿಷ ಶರದ್, ಇದೇನೋ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ಇದೆ ಅಂದ ಸುಧಾಕರ್. ಏನು ಲಿಪ್ಸ್ಟಿಕ್ ಮಾರ್ಕಾ ಅಂದ ತನ್ನ ಕೆನ್ನೆ ಮೇಲೆ ಕೈಯಾಡಿಸುತ್ತಾ. ಮೊದಲು ಹೋಗಿ ಮಿರರ್ನಲ್ಲಿ ಮುಖ ನೋಡ್ಕೊ, ಗೊತ್ತಾಗುತ್ತೆ ಎಂದು ಸುಧಾಕರ್ ಹೇಳಿದಾಗಲೇ ನೆನಪಾಗಿದ್ದು ರೋಹಿಣಿ ತನ್ನ ಕೆನ್ನೆಗೆ ತುಟಿ ಒತ್ತಿದ್ದು. ತಕ್ಷಣ ತನ್ನ ಕರ್ಚಿಫ್ನಿಂದ ಒರೆಸಿಕೊಂಡ. ಆದರೆ ದೂರದಲ್ಲಿ ನಿಂತು ನೋಡುತ್ತಿದ್ದ ಋತುಗೆ ಇದನ್ನು ನೋಡಿ ತುಂಬ ಬೇಸರ ಮಾಡಿಕೊಂಡು ಆಗಲೇ ಕಣ್ಣಾಲಿಗಳನ್ನು ತುಂಬಿಕೊಂಡಿದ್ದಳು. ಋತು ಕಣ್ಣುಗಳು ತುಂಬಿದ್ದು ಮುಖ ಬಾಡಿದ್ದನ್ನು ಶರದ್ ತನ್ನ ಬೈಕ್ ಮಿರರಲ್ಲಿ ನೋಡಿದವನು, ಓ ಶಿಟ್, ಋತು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಲಾ? ಹೇಗೆ? ಈಗಲೇ ಅವಳು ಅಂದ್ಕೊಂಡ ಹಾಗೆ ಏನೂ ಇಲ್ಲ ಅಂತ ಅರ್ಥ ಮಾಡಿಸ್ಬೇಕು ಎಂದುಕೊಂಡು, ಓಕೆ ನಡೀರಿ ಹೋಗೋಣ ಎಂದು ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ. ಸುಧಾಕರ್ ಕೂಡ ಬೈಕ್ ಸ್ಟಾರ್ಟ್ ಮಾಡಿದ. ಋತು ಹೋಗಿ ಸುಧಾಕರ್ ಬೈಕ್ ಮೇಲೆ ಕೂರೋದಕ್ಕೆ ಹೋದಳು. ನಿಕ್ಕಿ ಬಂದು, ಋತು ಪ್ಲೀಸ್ ನೀನು ಶರದ್ ಬೈಕ್ ಮೇಲೆ ಬಾ, ನಾನು ಸುಧಾ ಬೈಕ್ ಮೇಲೆ ಬರ್ತೀನಿ ಕಣೆ, ಪ್ಲೀಸ್ ಇದೊಂದು ಒಳ್ಳೆ ಅವಕಾಶ ಸುಧಾ ಜೊತೆ ರೈಡ್ ಹೋಗೋದಕ್ಕೆ, ಪ್ಲೀಸ್ 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 ಕಣೆ ಋತು ಎಂದು ಗೋಗರೆದಳು. ಋತು ನಿಕ್ಕಿನ ಸಿಟ್ಟಿನಿಂದ ನೋಡಿ ಶರದ್ ಬೈಕ್ ಏರಿ ಕುಳಿತಳು. ಈಗ 2 ಜೋಡಿಗಳ ಪಯಣ ಸಾಗಿತ್ತು ತಮ್ಮ ಗಮ್ಯದ ಕಡೆಗೆ. ಶರದ್ ಬೈಕ್ ಮೇಲೆ ಋತು ಕೂರುತ್ತಿದ್ದ ಹಾಗೆ ತನ್ನ ಬೈಕ್ ಮಿರರಲ್ಲಿ ಋತು ಮುಖ ಕಾಣುವಂತೆ ಸರಿ ಮಾಡಿ ಬೈಕ್ ಸ್ಟಾರ್ಟ್ ಮಾಡಿದ. ಸುಧಾಕರ್ಗೆ ಶರದ್ ಮೊದಲೇ ಹೇಳಿದ್ದರಿಂದ ಬೇಗನೆ PG ತಲುಪಿ ನಿಕ್ಕಿನ ಡ್ರಾಪ್ ಮಾಡಿದ. ಸುಧಾಕರ್ ಇಷ್ಟೊತ್ತಾದರೂ ಋತು ಬರಲೇ ಇಲ್ಲ. ಖಾಲಿ ರಸ್ತೆಯ ಕಡೆ ನೋಡುತ್ತಾ ಕೇಳಿದಳು ನಿಕ್ಕಿ. ಬರ್ತಾರೆ ನಿಕ್ಕಿ, ಯು ಡೋಂಟ್ ವರಿ, ನೀನು ಹೋಗಿ ಆರಾಮಾಗಿ ಮಲ್ಕೋ, ಶರದ್ ಋತುನ ಸೇಫಾಗಿ ಕರ್ಕೊಂಡು ಬಂದು ಬಿಡ್ತಾನೆ ಎಂದು ಸಮಾಧಾನ ಮಾಡಿ
ಗುಡ್ ನೈಟ್ ನಿಕ್ಕಿ, ಸ್ವೀಟ್ ಡ್ರೀಮ್ಸ್ ಎಂದು ಹೇಳಿ ತನ್ನ ಮನೆ ಕಡೆ ಹೊರಟ ಸುಧಾಕರ್. ಅದು ನಿಜಾನೇ ಶರದ್, ಅದು ನಿಜಾನೇ. ಶರದ್ ಇರೋವಾಗ ನಾನು ಯಾಕೆ ಭಯ ಪಡಬೇಕು? ಅವನು ಸೇಫಾಗಿ ಕರ್ಕೊಂಡು ಬಂದು ಬಿಡ್ತಾನೆ ಎಂದುಕೊಂಡು ನಿಶ್ಚಿಂತೆಯಾಗಿ ತಮ್ಮ ರೂಮಿಗೆ ಹೋಗಿ ಮಲಗಿದಳು ನಿಕ್ಕಿ. ಶರದ್ ಅರ್ಧ ದಾರಿ ಕ್ರಮಿಸಿದರೂ ಋತು ಮೌನವಾಗಿ ಕೂತಿದ್ದಳು. ಶರದ್ ಕೂಡ ಮೌನವಾಗಿಯೇ ಡ್ರೈವ್ ಮಾಡುತ್ತಿದ್ದ. ಇಬ್ಬರ ನಡುವೆ ಮೌನವೇ ರಾಜ್ಯವಾಳುತ್ತಿತ್ತು. ಶರದ್ ನೋಡುವಷ್ಟು ನೋಡಿ, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ, ಜಿಗಿದು ಬಿದ್ದು ಬಿಟ್ಟರೆ ಕಷ್ಟ ಅಂದ ಋತುನ ಛೇಡಿಸುತ್ತ. ಅವಳೇನೂ ಹೇಳದೆ ಮೂತಿ ತಿರುವಿದಳು. ಅವಳು ಮೂತಿ ತಿರುವಿದ್ದು ಮಿರರ್ನಲ್ಲಿ ನೋಡಿದ ಶರದ್, ಮಾಡ್ತೀನಿರು ನಿಂಗೆ ಅಂದು ಬೇಕಂತಲೇ ಬ್ರೇಕ್ನ ಜೋರಾಗಿ ಒತ್ತಿ ಹಿಡಿಯುವುದು ಬಿಡುವುದು ಮಾಡುತ್ತಿದ್ದ. ಅವನು ಬ್ರೇಕ್ ಒತ್ತಿದ ತಕ್ಷಣ ಋತು ಅವನ ಬೆನ್ನಿಗೆ ಅಂಟಿಕೊಳ್ಳುತ್ತಿದ್ದಳು. ಶರದ್ನಿಂದ ಎಷ್ಟೇ ಅಂತರ ಕಾಯ್ದುಕೊಂಡರೂ ಮತ್ತೆ ಮತ್ತೆ ಬ್ರೇಕ್ ಒತ್ತಿದ ಫೋರ್ಸ್ಗೆ ಅವನ ಬೆನ್ನಿಗೆ ಅಂಟುತ್ತಿದ್ದಳು. ಛೇ, ಈ ನಿಕ್ಕಿಯಿಂದಾಗಿ ಇವನ ಬೈಕ್ ಮೇಲೆ ಬರೋ ಹಾಗಾಯ್ತು ಎಂದು ಗೊಣಗಿದಳು. ಏನದು ಒಬ್ಬಳೇ ಗೊಣಗ್ತಿರೋದು? ಸ್ವಲ್ಪ ನಂಗೂ ಕೇಳೋ ಹಾಗೆ ಗೊಣಗು ಅಂದ ಶರದ್ ಋತು ಮುಖವನ್ನು ಕನ್ನಡಿಯಲ್ಲಿ ನೋಡುತ್ತಾ. ಅವಳೇನೂ ಅದಕ್ಕೆ ಉತ್ತರಿಸದೆ ಮೌನವಾಗಿ ಅವನ ಮತ್ತೆ ತನ್ನ ನಡುವೆ ಈ ಬಾರಿ ತನ್ನ ಬ್ಯಾಗ್ ಇಟ್ಟು ಕೂತಳು. ಮೊದಲಿನ ಹಾಗೆ ಇನ್ನೂ ಜೋರಾಗಿ ಬ್ರೇಕ್ ಒತ್ತಲು ಶುರು ಮಾಡಿದ. ಶರದ್, ಪ್ಲೀಸ್, ಯಾಕೆ ಹಾಗೆ ಪದೇ ಪದೇ ಬ್ರೇಕ್ ಹಾಕ್ತಿದ್ಯಾ ಅಂದಳು ತುಸು ಕೋಪದಲ್ಲಿ. ಓ, ಮೇಡಮ್ ಅವರಿಗೆ ಈಗ ಬಾಯಿ ಬಂತು ಅನಿಸುತ್ತೆ ಮಾತಾಡೋಕೆ ಎಂದುಕೊಂಡು ಈಗ ನನ್ನ ಹಿಡ್ಕೊಂಡು ಕುತ್ಕೋತೀಯೋ ಇಲ್ಲ ಇದೇ ರೀತಿ ಬ್ರೇಕ್ ಹಾಕ್ತಾ ಇರಲಾ ಎಂದ. ಋತು ಅವನ ಮಾತಿಗೆ ಕ್ಯಾರೆ ಅನ್ನದೆ ಕುಳಿತಿದ್ದರೆ, ಯಾಕೆ ಮೇಡಮ್, ಕಿವಿ ಕೇಳಿಸೋದಿಲ್ವಾ? ಈಗೇನು ಹಿಡ್ಕೋತೀಯೋ ಇಲ್ಲ ಇಡೀ ರಾತ್ರಿ ಇಲ್ಲೇ ರೋಡಲ್ಲೇ ಜಾಗರಣೆ ಮಾಡೋಣವಾ ಎಂದ ಶರದ್. ತಕ್ಷಣ ಋತು ಗಾಬರಿಯಾಗಿ ಶರದ್ನ ಭುಜದ ಮೇಲೆ ಒಂದು ಕೈ ಇಟ್ಟು ಕುಳಿತಳು. ನಾನು ಹೇಳಿದ್ದು ನನ್ನ ಸೊಂಟ ಹಿಡ್ಕೊಂಡು ಕುತ್ಕೊಳ್ಳೋದಕ್ಕೆ ಅಂದ. ಅವಳೇನೂ ಸೊಂಟ ಹಿಡಿದುಕೊಳ್ಳಲಿಲ್ಲ. ಅವನು ಹೇಳಿದರೂ ಸುಮ್ಮನೆ ಕೂತಿದ್ದು ನೋಡಿ ಶರದ್ಗೆ ಕೋಪ ಬಂದು, ಹಿಡ್ಕೊಳ್ಳೋದಿಲ್ವಾ? ಸರಿ ಬಿಡು, ನೀನು ಹಿಡ್ಕೊಳ್ಳೋವರೆಗೂ ನಾನು ಬೈಕ್ ಸ್ಟಾರ್ಟ್ ಮಾಡಲ್ಲ ಎಂದು ಹಠ ಹಿಡಿದು ಕುಳಿತ. ಛೇ ಎಂದು ಕೋಪದಿಂದ ಅವನ ಸೊಂಟ ಬೆಳೆಸಿ ಹಿಡಿದು ಕೂತಳು. ಶರದ್ ಮಿರರ್ನಲ್ಲಿ ಋತುನ ನೋಡಿ ನಗುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ. ಬೈಕ್ ತಮ್ಮ PG ಕಡೆ ಹೋಗದೆ ಬೇರೆ ಕಡೆ ಸಾಗಿದ್ದು ನೋಡಿ ಗಾಬರಿಯಾದ ಋತು, ಶರದ್, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಇದು ನಮ್ಮ PGಗೆ ಹೋಗೋ ರೋಡ್ ಅಲ್ಲ ಅಂದಳು ಗಾಬರಿಯಲ್ಲಿ. ಶರದ್ ಏನೂ ಮಾತನಾಡದೆ ನೀರು ಹರಿಯುತ್ತಿರುವ ಜಾಗದಲ್ಲಿ ಹೋಗಿ ನಿಲ್ಲಿಸಿದ. ಇದು ಯಾವ ಪ್ಲೇಸ್? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದೀಯಾ ಅಂದಳು ಗೊಂದಲದಲ್ಲಿ. ಶರದ್ ಅವಳ ಸಮೀಪ ಹೋಗಿ ಅವಳ ತುಟಿಯ ಮೇಲೆ ತನ್ನ ಬೆರಳಿಟ್ಟು, ಶ್, ಸ್ವಲ್ಪ ಹೊತ್ತು ಮೌನವಾಗಿದ್ದು ಬಿಡು ಪ್ಲೀಸ್ ಎಂದ ಕಣ್ಣು ಕಿರಿದು ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ. ಅವಳಿಂದ ದೂರ ಸರಿದು ನಿಂತು ಎಷ್ಟೋ ಹೊತ್ತಿನ ತನಕ ಋತುನ ಕಣ್ಣು ಮಿಟುಕಿಸದೆ ಕಣ್ತುಂಬಿಕೊಳ್ಳುತ್ತಿದ್ದ. ಶರದ್ನ ಆ ಪರಿಯಾದ ನೋಟದಿಂದ ಋತುಗೆ ಲಜ್ಜೆ ಆವರಿಸಿತು. ಅವಳ ಕಣ್ಣರೆಪ್ಪೆ ನೆಲ ನೋಡಲಾರಂಭಿಸಿದವು. ಸ್ವಲ್ಪ ಸಮಯದ ಬಳಿಕ ಶರದ್ ಮಾತನಾಡಲು ಶುರು ಮಾಡಿದ. ಹೌದು, ಆಗಲೇ ನನ್ನ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ನೋಡಿ ಮುಖ ಸಪ್ಪೆ ಆಗಿ ಕಣ್ಣಲ್ಲಿ ನೀರು ಬಂದಿತ್ತು. ಯಾಕೆ ಅಂತ ಕೇಳಬಹುದಾ ಎಂದ. ನಾನ್ಯಾಕೆ ಸಪ್ಪಗಾಗಲಿ ಎಂದಳು ಋತು. ಸುಳ್ಳು, ನಾನು ನೋಡಿದ್ದೀನಿ ನಿನ್ನ ಕಣ್ಣಲ್ಲಿ ನೀರಾಡಿದ್ದು. ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ, ಪೊಸೆಸಿವ್ನೆಸ್ ಎಲ್ಲ ಇಟ್ಕೊಂಡು ಮೇಲಿನ ಮಾತಿಗೆ ನಾನು ನಿನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತೀಯ. ಯಾಕೆ ಋತು, ನಿಜವಾಗ್ಲೂ ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ ಎಂದ ಶರದ್. ನೋಡು, ಈಗಾಗಲೇ ಹೇಳಿದ್ದೀನಿ, ನಾನು ನಿನ್ನ ಲವ್ ಮಾಡಬೇಕು ಅಂದರೆ ನೀನು ಚಾಲೆಂಜಲ್ಲಿ ಗೆಲ್ಲಬೇಕು, ಇಲ್ಲಾಂದರೆ ನಾನು ನಿನ್ನ ಲವ್ ಮಾಡಲ್ಲ ಅಂತ. ಮತ್ತೆ ಮತ್ತೆ ಅದೇ ಕೇಳಿದ್ರೆ ನಾನೇನು ಹೇಳಲಿ ಎಂದಳು ಋತು. ಶರದ್ಗೆ ಋತು ಮಾತು ಕೇಳಿ ಕೋಪ, ಬೇಸರ ಎಲ್ಲ ಒಟ್ಟಿಗೆ ಆಯಿತು. ಕೋಪದಿಂದ ಅವಳ ರಟ್ಟೆ ಹಿಡಿದು ತನ್ನ ಸಮೀಪ ಎಳೆದುಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ನಿಜ ಹೇಳು ಋತು, ನೀನು ನನ್ನ ಲವ್ ಮಾಡ್ತಿಲ್ವಾ ಎಂದ. ಶರದ್ನ ಕೋಪ ಕಂಡು ಭಯದಿಂದ
ಕಣ್ರೆಪ್ಪೆಗಳನ್ನು ಪಟಪಟನೆ ಬಡಿಯುತ್ತಾ ತುಟಿಗಳು ಅದರುತ್ತಿದ್ದವು. ಅವಳ ಮುಂಗುರುಳು ಗಾಳಿಗೆ ಪದೇ ಪದೇ ಕೆನ್ನೆ ಸೋಕಿ ಹೋಗುತ್ತಿದ್ದವು. ಋತುನ ಈ ವರಸೆಗೆ ಶರದ್ ಕೋಪ ಮಂಗಮಾಯವಾಗಿ ಅವಳ ಮೇಲೆ ಮುದ್ದುಕ್ಕಿ ಬಂದು ತಕ್ಷಣ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ. ಶರದ್ ಹಠಾತ್ ವರ್ತನೆಗೆ ಋತು ಕಣ್ಣುಗಳು ಕಾಸಗಲ ಆದವು. ಆ ಕ್ಷಣಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯಲಿಲ್ಲ. ಶರದ್ ತನಗೆ ತೃಪ್ತಿ ಆಗುವವರೆಗೂ ಅವಳ ಅಧರಾಮೃತವನ್ನು ಸವಿದು ಅವಳ ತುಟಿಗಳಿಗೆ ಬಿಡುಗಡೆ ಕೊಟ್ಟಿದ್ದ. ಋತುಗೆ ನಾಚಿಕೆಯಿಂದ ಶರದ್ನ ತಲೆ ಎತ್ತಿ ನೋಡದೆ ತಲೆ ತಗ್ಗಿಸಿ ನಿಂತಳು. ಶರದ್ ತುಂಟ ನಗು ನಗುತ್ತಾ, ಋತು, ರೋಹಿಣಿ ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ಲು. ನಾನು ಹೇಳ್ದೆ, ಈ ಜನ್ಮಕ್ಕೆ ಅಲ್ಲ, 7 ಜನ್ಮಕ್ಕೆ ನೀನೊಬ್ಬಳೇ ನನ್ನ ಪ್ರೇಯಸಿ ಹೆಂಡ್ತಿ ಅಂತ ಹೇಳಿದೆ ಎಂದು ನಡೆದ ವೃತ್ತಾಂತವನ್ನೆಲ್ಲ ಹೇಳಿದ. ಋತು ಮನಸ್ಸಿಗೆ ಈಗ ಸಮಾಧಾನ ಆಗಿತ್ತು. ಆದರೂ ಮೇಲ್ನೋಟಕ್ಕೆ ಹುಸಿ ಕೋಪ ತೋರಿಸುತ್ತಿದ್ದಳು. ಈಗ ಮತ್ತೆ ಋತು ಕಡೆ ತಿರುಗಿ ಕಣ್ಣು ಹೊಡೆದು, ನನ್ನ ಫಸ್ಟ್ ಕ್ಲೇಸ್ ನನ್ನ ಭಾವಿ ಪತ್ನಿಗೆ ಅಂದ. ಋತುಗೆ ನಾಚಿಕೆಯಿಂದ ಕೆನ್ನೆ ಕೆಂಪಾಗಿ ದುಪ್ಪಟ್ಟಾದ ತುದಿಯನ್ನು ತನ್ನ ಬೆರಳಿಗೆ ಸುತ್ತುತ್ತಿದ್ದಳು. ಏನು ಮೇಡಮ್, ಹೀಗೆ ನಿಂತು ಜಾಗರಣೆ ಮಾಡೋದಾ ಅಥವಾ ಮನೆಗೆ ಹೊರಡೋದಾ ಎಂದು ಅವಳನ್ನು ಛೇಡಿಸಿದ. ಋತು ಮೌನವಾಗಿ ಬೈಕ್ ಹತ್ತಿರ ಬಂದಳು. ಶರದ್ ನಗುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಋತು ಕುಳಿತಳು. ಈಗ ಮತ್ತೆ ಹೇಳಬೇಕಾ ಅಥವಾ ಮಾಡಿ ತೋರಿಸ್ಬೇಕಾ ಎಂದಾಗ ಋತು ಗಾಬರಿಯಾಗಿ ತಕ್ಷಣ ಅವನ ಸೊಂಟ ಬಳಸಿ ಕೂತಳು. ಶರದ್ಗೆ ಇವತ್ತಿನ ಈ ಕ್ಷಣ ತುಂಬಾ ಖುಷಿ ಕೊಟ್ಟಿತ್ತು. ಇದು ಅವನ ಜೀವನದ ಬೆಸ್ಟ್ ಮೂಮೆಂಟ್ ಆಗಿತ್ತು. ಮೊದಲ ಮುತ್ತು ಇಬ್ಬರಲ್ಲೂ ಹೊಸತನವನ್ನು ತಂದಿತ್ತು. ಮೈಯೆಲ್ಲ ರೋಮಾಂಚನ ಆದ ಅನುಭವ. ಇಬ್ಬರಿಗೂ ಇದು ಮರೆಯದಂಥ ದಿನವಾಗಿತ್ತು. ಶರದ್ ಅಂತೂ ಖುಷಿಯಿಂದ ಸಿಳ್ಳೆ ಹಾಕುತ್ತಾ ಬೈಕ್ ಡ್ರೈವ್ ಮಾಡಿದ. ಋತುಗೋ ಎಂದೂ ಇಲ್ಲದ ನಾಚಿಕೆ, ಸಂಕೋಚ ಅವಳಲ್ಲಿ ಹೊಸ ಭಾವನೆಯನ್ನು ಹುಟ್ಟುಹಾಕಿತ್ತು. ಶರದ್ನ ಕಣ್ಣೆತ್ತಿ ನೋಡಲು ನಾಚಿಕೆ ಆಗುತ್ತಿತ್ತು. ಅವನ ತುಂಟ ನೋಟ ಎದುರಿಸಲು ಆಗದೆ ಮೌನವಾಗಿ ದೃಷ್ಟಿ ಬೇರೆಡೆ ನೆಟ್ಟಿದ್ದಳು. ಅರ್ಧ ಗಂಟೆಯ ಬಳಿಕ ಅವಳನ್ನು ಪಿಜಿ ಹತ್ತಿರ ಇಳಿಸಿದಾಗ ಶರದ್ ಕಡೆ ತಿರುಗಿ ನೋಡದೆ ಹೊರಟರೆ, ಓಯ್ ಡಾರ್ಲಿಂಗ್ ಎಂದು ಕೂಗಿದ. ತಕ್ಷಣ ಋತು ಹಿಂತಿರುಗಿ ನೋಡಿದಳು. ನೀನು ಹಾಕಿರೋ ಚಾಲೆಂಜ್ ಗೆದ್ದೇ ಗೆಲ್ತೀನಿ. ನಿನ್ನ ಬಾಯಿಂದ ನಿನ್ನ ಮನಸ್ಫೂರ್ತಿಯಾಗಿ ಐ ಲವ್ ಯು ಅಂತ ಆ 3 ಗೋಲ್ಡನ್ ವರ್ಡ್ಸ್ನ ಹೇಳಿಸ್ತೀನಿ ಅಂದ. ಅದು ನೀನು ಗೆದ್ದ ಮೇಲೆ, ಮೊದಲು ನೀನು ಗೆಲ್ಲು, ಆಗ ನೋಡೋಣ ಎಂದು ಪಿಜಿ ಒಳಗೆ ಹೋದಳು. ಶರದ್ ಕೂಗಿ, ಋತು, ಐ ಲವ್ ಯು ಡಾರ್ಲಿಂಗ್, ಹ್ಯಾವ್ ಸ್ವೀಟ್ ಡ್ರೀಮ್ಸ್ ಅಂದು ತನ್ನ ಮನೆ ಕಡೆ ಬೈಕ್ ತಿರುಗಿಸಿದ. ದಿನಗಳು ಸದ್ದಿಲ್ಲದೆ ಯಾರ ಹಿಡಿತಕ್ಕೂ ಸಿಗದೆ ಬೇಗ ಬೇಗ ಸಾಗಿದ್ದವು. ಶರದ್ ಋತು ಹಾಕಿದ ಚಾಲೆಂಜ್ ಗೆದ್ದಿದ್ದಷ್ಟೇ ಅಲ್ಲ, ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದ್ದ. ಶರದ್ ಗೆಳೆಯರೆಲ್ಲ ಅವನನ್ನು ಹೊತ್ತು ಇಡೀ ಕಾಲೇಜ್ ತುಂಬ ಮೆರವಣಿಗೆ ಮಾಡಿ, ಲೋ, ರ್ಯಾಂಕ್ ಬಂದಿದ್ಯಾ, ಇನ್ನೇನು ಋತು ಕೂಡ ನಿನಗೆ ಐ ಲವ್ ಯು ಅಂತ ಹೇಳ್ತಾಳೆ, ಅದೇ ಖುಷಿಗೆ ಪಾರ್ಟಿ ಕೊಡಿಸು ಎಂದು ಸುಧಾಕರ್, ಕಿರಣ್, ಪುನೀತ್ ಕೇಳಿದ್ದರು. ಋತು, ಅಂತೂ ಇಂತೂ ನೀನು ಹೇಳಿದ ಹಾಗೆ ಶರದ್ ಕಾಲೇಜ್ಗೆ ಫಸ್ಟ್ ಬಂದಿದ್ದಾನೆ. ಇನ್ನೇನಿದ್ರೂ ನೀನು ಐ ಲವ್ ಯು ಅಂತ ಹೇಳೋದೊಂದೇ ಬಾಕಿ. ಸರಿ ನಡಿ, ಹೋಗಿ ಶರದ್ಗೆ ವಿಶ್ ಮಾಡಿ ಬರೋಣ ಎಂದಳು ನಿಕ್ಕಿ. ನಿಕ್ಕಿ, ಸ್ವಲ್ಪ ಸುಮ್ಮನಿರ್ತೀಯಾ? ನನಗೆ ಒಂಥರ ಆಗ್ತಿದೆ, ಹೇಗೆ ಹೇಳೋದು ಅಂತ ಟೆನ್ಷನ್ ಆಗ್ತಿದೆ. ಈಗ ಅವನ ಮುಂದೆ ಹೋಗೋ ಧೈರ್ಯ ಅಂತೂ ಇಲ್ಲ. ನೀನೊಬ್ಬಳೇ ಹೋಗಿ ವಿಶ್ ಮಾಡಿ ಬಾ, ನಂಗೆ ಬೇರೆ ಕೆಲಸ ಇದೆ ಎಂದಳು ಋತು. ಬೇರೆ ಕೆಲಸ ಏನು? ಅದೇ ತಾನೇ ಹರಕೆ ತೀರಿಸೋದು ಎಂದರೆ ನಿಕ್ಕಿ ಹ್ಞೂ ಎಂದು ತಲೆ ಆಡಿಸಿದಳು ಋತು. ಸರಿ, ನಾನು ಹೋಗಿ ವಿಶ್ ಮಾಡಿ ಬರ್ತೀನಿ, ನೀನು ಹೋಗಿ ನಿನ್ನ ಹರಕೆ ತೀರಿಸಿ ಬಾ ಅಂದು ಶರದ್ಗೆ ವಿಶ್ ಮಾಡಲು ನಿಕ್ಕಿ ಒಬ್ಬಳೇ ಹೋದಳು. ಋತು ಕಾಲೇಜ್ನಿಂದ ತನ್ನ ಮತ್ತು ಶರದ್ ರಿಸಲ್ಟ್ ನೋಡಿ ದೇವಸ್ಥಾನಕ್ಕೆ ಹೋದಳು. ಶರದ್ ಕಾಲೇಜ್ಗೆ ಫಸ್ಟ್ ಬಂದರೆ ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ದವಳು ಈಗ ಅದನ್ನು ತೀರಿಸೋದಕ್ಕೆ ಶಿವನ ದೇವಸ್ಥಾನಕ್ಕೆ ಬಂದಿದ್ದಳು. ಈ ಕಡೆ ನಿಕ್ಕಿ ಶರದ್ನ ಹುಡುಕಿ, ಹಾಯ್ ಶರದ್, ಕಂಗ್ರ್ಯಾಚುಲೇಷನ್ಸ್ ಎಂದು
ಕೈ ಕುಲುಕಿ ವಿಶ್ ಮಾಡಿದಳು. ಎಲ್ಲರೂ ಬಂದು ವಿಶ್ ಮಾಡಿದರೂ ಶರದ್ ಕಣ್ಣುಗಳು ಋತುನ ಹುಡುಕುತ್ತಿದ್ದವು. ಥ್ಯಾಂಕ್ಸ್. ಋತು ಎಲ್ಲಿ? ಅವಳು ಬರಲಿಲ್ವಾ ಅಂದ ನಿಕ್ಕಿ ಹಿಂದೆ ನೋಡುತ್ತಾ. ಶರದ್, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಎಂದಳು ನಿಕ್ಕಿ. ಋತು ಬಂದಿಲ್ಲವೆಂದು ಶರದ್ ಮುಖ ಮಂಕಾಗಿದ್ದನ್ನು ನೋಡಿ ನಿಕ್ಕಿ, ಋತು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅವಳೇ ಚಾಲೆಂಜ್ ಹಾಕಿದ್ಲು ತಾನೇ? ಈಗ ಅದರಲ್ಲಿ ಶರದ್ ಗೆದ್ದಿದ್ದಾನೆ ಅಂದಮೇಲೆ ಅವನಿಗೆ ವಿಶ್ ಮಾಡಿ ಅವನ ಪ್ರೀತಿನ ಒಪ್ಕೊಳ್ಳೋದು ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಹೋದ್ಲು? ಎಲ್ಲಿ ಶರದ್ಗೆ ಐ ಲವ್ ಯು ಹೇಳಬೇಕಾಗತ್ತೆ ಅಂತ ಈ ರೀತಿ ನೆಪ ಮಾಡ್ಕೊಂಡು ಹೋಗಿದ್ದಾಳಾ ಹೇಗೆ ಅಂದ ಸುಧಾಕರ್. ಪ್ಲೀಸ್ ಸುಧಾಕರ್, ಹಾಗೆಲ್ಲ ಹೇಳಬೇಡ. ಅವಳು ಹರಕೆ ತೀರಿಸೋದಕ್ಕೆ ಹೋಗಿದ್ದು. ಶರದ್ಗೋಸ್ಕರ ಎಂದರೆ ನಿಕ್ಕಿ. ಏನು ಶರದ್ಗೋಸ್ಕರನಾ? ನಿಕ್ಕಿ ಏನು ಹೇಳ್ತಿದ್ಯಾ ಎಂದ ಸುಧಾಕರ್ ಆಶ್ಚರ್ಯದಿಂದ. ಹೌದು, ಶರದ್ ಫಸ್ಟ್ ಕ್ಲಾಸ್ ಬಂದರೆ ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಕಟ್ಟಿಕೊಂಡಿದ್ಲು ಶಿವನ ದೇವಸ್ಥಾನದಲ್ಲಿ, ಅದಕ್ಕೆ ಹೋಗಿದ್ದಾಳೆ ಎಂದರೆ ನಿಕ್ಕಿ. ಅವಳ ಮಾತು ಕೇಳಿ ಶರದ್ಗೆ ಖುಷಿಯಾಯಿತು. ಆದರೂ ಸ್ವಲ್ಪ ಡಲ್ಲಾಗಿದ್ದ. ಯಾಕೋ ಈಗಲಾದರೂ ಖುಷಿ ಆಯ್ತಾ? ಋತು ನಿಂಗೋಸ್ಕರ ಹರಕೆ ತೀರ್ಸಕ್ಕೆ ಹೋಗಿದ್ದಾಳೆ ಎಂದ ಸುಧಾಕರ್ ಗೆಳೆಯನ ಗೋಳು ನೋಡಲಾಗದೆ. ನಂಗೆ ಖುಷಿ ಆಗೋದು ಅವಳು ನನ್ನ ಪ್ರೀತಿನ ಒಪ್ಕೊಂಡಾಗ, ಅವಳನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳಿದಾಗ. ಅಲ್ಲಿವರೆಗೂ ನನಗೆ ಈ ಯಾವ ಗೆಲುವನ್ನು ಸಂಭ್ರಮಿಸೋ ಆಸಕ್ತಿ ಇಲ್ಲ ಎಂದ ಶರದ್. ಶರದ್, ಋತು ಕೂಡ ನಿನ್ನ ತುಂಬ ಪ್ರೀತಿ ಮಾಡ್ತಾಳೆ. ಆದರೆ ಹೋದ ವರ್ಷ ಅವಳು ನಿನ್ನ ಪ್ರೀತಿನ ಒಪ್ಕೊಂಡು ಸಂತೋಷಕ್ಕೆ ನೀನು ನಿನ್ನ ಫ್ರೆಂಡ್ಸ್ ಸೇರಿ ಲೇಟ್ ನೈಟ್ ಪಾರ್ಟಿ ಮಾಡಿ ಅವತ್ತು ಆದ ಆಕ್ಸಿಡೆಂಟ್ನಿಂದ ನೀನು ಎಕ್ಸಾಮ್ ಬರೀದೆ ಬ್ಯಾಗ್ ಉಳಿಸ್ಕೊಂಡಿದ್ದಕ್ಕೆ ಅವಳು ನಿನಗೆ ಚಾಲೆಂಜ್ ಹಾಕಿದ್ದು. ಯಾಕಂದರೆ ಈ ಸಲನೂ ನೀನು ಓದಿನ ಕಡೆ ಗಮನ ಕೊಡಲ್ಲ ಅಂತ. ಅವತ್ತು ಆಕ್ಸಿಡೆಂಟ್ ಆಗಿದ್ದಕ್ಕೆ ತಾನೇ ಕಾರಣ ಅಂತ ಬೇಜಾರಾಗಿ ನಿನ್ನ ಪ್ರೀತಿಸಲ್ಲ ಅಂತ ಬರೀ ನಿನ್ನ ಸಮಾಧಾನಕ್ಕೆ ಒಪ್ಪಿಕೊಂಡೆ ಅಂತ ಹೇಳಿದ್ಲು ಎಂದಳು ನಿಕ್ಕಿ. ಮುಂದುವರೆಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.